ಶುಭಂ ಎಲೆಕ್ಟ್ರಾನಿಕ್ಸ್ನಲ್ಲಿ ವಸ್ತುಗಳನ್ನು ಪರ್ಚೇಸ್ ಮಾಡಬೇಕಾದ್ರೆ ಒಂದಲ್ಲ 10 ಬಾರಿ ಯೋಚಿಸಿ ನಂತರ ಶುಭಂ ಶೋರೂಮ್ನೊಳಗೆ ಕಾಲಿಡಬೇಕಾದ ಪರಿಸ್ಥಿತಿ ಎದುರಾಗಿದೆ. ಫುಲ್ ಮೂನ್ ಆಫರ್ ಎಂದು ತನ್ನನ್ನು ನಂಬಿ ಬಂದ ಗ್ರಾಹಕರಿಗೆ ಹಗಲಿನಲ್ಲೇ ಚಂದ್ರನನ್ನ ತೋರಿಸೋಕೆ ಹೋಗಿ ತಗ್ಲಾಕೊಂಡಿದ್ದಾರೆ ಅಂದ್ರೂ ತಪ್ಪಾಗಲ್ಲ. 65,000 ಕೊಟ್ಟು ಫೀಚರ್ಸ್ಗಳನ್ನ ಗಮನಿಸಿ ಇದು ಬೆಸ್ಟ್ ಎಂದು ಬುಕ್ ಮಾಡಿದ ಸ್ಯಾಮ್ಸಂಗ್ ಕಂಪನಿಯ ಟಿವಿ ಮಾಡೆಲ್ ಬದಲಿಸಿ ಹಳೆ ಟಿವಿಯನ್ನ ಮನೆಗೆ ಡೆಲಿವರಿ ಕೊಟ್ಟು ಕೈ ತೊಳೆದುಕೊಂಡ ಶುಭಂ ಎಲೆಕ್ಟ್ರಾನಿಕ್ಸ್ 420 ಸಿಬ್ಬಂದಿಗಳ ನಿದ್ದೆಗೆಡಿಸಿದ ಗ್ರಾಹಕ ಟಿವಿಯ ಸಂಪೂರ್ಣ ವಿವರ ಬಿಲ್ನಲ್ಲಿರುವ ವಿವರ ನೋಡಿ ಗರಂ ಆಗಿದ್ದಾರೆ. ಟಿವಿಯ ಮುಂಭಾಗದ ಸ್ಟಿಕ್ಕರ್ನಲ್ಲಿ 2024ರ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಇದ್ದು, ಟಿವಿಯ ಹಿಂಭಾಗ 2025ರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಎಂದು ಮತ್ತೊಂದು ಸ್ಟಿಕ್ಕರ್ ಕಂಡು ಆಕ್ರೋಶಗೊಂಡಿದ್ದಾರೆ. ಇನ್ನು ಟಿವಿ ಆನ್ ಮಾಡಿ ಅಲ್ಲಿದ್ದ ಮಾಡೆಲ್ ನಂಬರ್ ಮತ್ತು ಬಿಲ್ನಲ್ಲಿದ್ದ ಮಾಡೆಲ್ ನಂಬರ್ ಬೇರೆ ಬೇರೆಯಾಗಿದ್ದು ತಾವು ವಂಚನೆಗೊಳಗಾಗಿರುವುದನ್ನ ಗ್ರಾಹಕ ಮನವರಿಕೆ ಮಾಡಿಕೊಂಡಿದ್ದಾರೆ. ತಕ್ಷಣ ಶೋರೂಮ್ಗೆ ಬಂದ ಗ್ರಾಹಕರು ಅಲ್ಲಿನ ಸಿಬ್ಬಂದಿಗಳನ್ನ ಪ್ರಶ್ನಿಸಿದ್ರೆ ನಾವು ಮೋಸ ಮಾಡಿಲ್ಲ, ಇದರ ಬಗ್ಗೆ ನಮಗೇನೂ ಗೊತ್ತಿಲ್ಲ ಎಂದು ಜಾರಿಕೊಳ್ಳಲು ಯತ್ನಿಸಿದ್ದಾರೆ. ಆದರೆ ಗ್ರಾಹಕ ಬಿಲ್ಕುಲ್ ಒಪ್ಪದೆ ಶುಭಂ ವಂಚನೆಯ ಅಸಲಿಯತ್ತನ್ನ ವಿಡಿಯೋ ಸಮೇತ ಬಿಚ್ಚಿಟ್ಟಿದ್ದಾರೆ. ನೋಡಿ ಸರ್, ಟಿವಿ ಹಿಂದೆ ಒಂದು ಮಾಡಲ್ ಇದೆ, ಮುಂದೆ ಒಂದು ಮಾಡಲ್ ಬರುತ್ತೆ, ಹಿಂದೆ ಒಂದು ಮಾಡಲ್ ಬರುತ್ತೆ ಸರ್. ನಿಮ್ದು ವಾರಂಟಿ ಕ್ಲೈಮ್ ಆಗಲ್ಲ. ನೋಡಿ ವಾರಂಟಿ ಕ್ಲೈಮ್ ಆಗಲ್ಲ, ಅದು ಬೇರೆ ಮಾಡಲ್. ವಾರಂಟಿ ನಿಮ್ದು ಕ್ಲೈಮ್ ಆಗಲ್ಲ. ನನಗೆ ನೋಡಿ ಈ ಕಳಿಸಿ ಕೊಟ್ಟಿದ್ದೀರಲ್ಲ ಈ ಬಿಲ್ದು ಮಾಡಲ್, ಈ ಬಿಲ್ ಮಾಡಲ್ ನಮ್ಮ ಮನೆ ಟಿವಿ ಇಲ್ಲ. ಸ್ಟಿಕ್ಕರ್ ಇರುತ್ತೆ ನೋಡಿ, ಇದು ಒರಿಜಿನಲ್ ಸ್ಟಿಕ್ಕರ್ ಇರುತ್ತೆ. ಇದು ಯಾವ ಮಾಡಲ್ ಇದೆ ಅಂತ ಚೆಕ್ ಮಾಡಿ ಫಸ್ಟ್. ಆಯ್ತು ಸರ್, ಇಲ್ಲಿಗೆ ಒಂದ್ ನಿಮಿಷ. ನಾನು ಇಲ್ಲಿ ತನಕನೂ ನಾನು ನೋಡಿಲ್ಲ. ಟಿವಿಗೆ ಹೋಗಿ ಸೆಟ್ಟಿಂಗ್ಸ್ ಹೋಗಿ ಓಪನ್ ಮಾಡೋ ಅಷ್ಟು ಸಾಮಾಜಿಕ ಜ್ಞಾನ ನನಗಿದೆ. ನಾನು ಅದರಿಂದ ತೆಗೆದು ನಮ್ಮ ಮನೆ ಟಿವಿನ ನಾನು ಚೆಕ್ ಮಾಡಿದ್ದೀನಿ. ಅದ್ರದ್ದೊಂದು ಫೋಟೋನು ಕೂಡ ನಾನು ತಗೊಂಡಿದ್ದೀನಿ, ಯಾವ ಮಾಡಲ್ ಇದೆ ಅನ್ನೋದಕ್ಕೆ. ನೋಡಿ, ಇದು ನಮ್ಮ ಮನೆ ಟಿವಿ ಮಾಡಲ್. ನೀವು ಕೊಟ್ಟಿರೋ ಬಿಲ್ಲಿಗೂ ಮತ್ತೆ ಟಿವಿ ಮಾಡಲ್ಗೆ ಮ್ಯಾಚ್ ಆಗಲ್ಲ. ಅಲ್ಲ ಸರ್, ಮತ್ತೆ ಯಾವ ತರ ಆಯ್ತು ಸರ್? ಸರ್ ನಮಗೂ ಗೊತ್ತಿಲ್ಲ ಸರ್, ಇದು ಫಸ್ಟ್ ಟೈಮ್ ನಮಗೂ ಆಗಿರೋದು. ಫಸ್ಟ್ ಟೈಮ್ ಆಗಿರೋದು ಒಂದ್ ನಿಮಿಷ ಅದನ್ನ ಸರ್ ನಾನು ಹೇಳ್ತಾರೆ. ಈಗ ನಾನೇನು ಅಂತಂದ್ರೆ, ಈಗ ನಾವು ಬಿಲ್ ಮಾಡ್ತೀವಿ, ಇಲ್ಲಿ ಗೋಡೆಯಿಂದ ನಮ್ಗೆ ಔಟ್ ಮಾಡ್ತಾರೆ, ಬಿಲ್ ಮಾಡ್ತೀವಿ ನಾವು. ಗೋಡೆಯಿಂದ ಡೈರೆಕ್ಟ್ ಮನೆಗೆ ಬಂದಿರುತ್ತೆ ಸ್ಟಾಫ್. ಇಲ್ಲಿಂದ ನಾವು ಕಳಿಸ್ತಾರೆ, ಚೆಕ್ ಮಾಡಿ ಕಳಿಸ್ತೀವಿ. ಗೋಡೆಯಿಂದ ಡೈರೆಕ್ಟ್ ಬಂದಿರೋದು ಚೆಕ್ ಮಾಡ್ಸೋಣ ಎಲ್ಲಿ ತಪ್ಪಾಗಿದೆ ಅಂತ. ಸರಿ ಮಾಡ್ತಾರೆ. ತಪ್ಪಾಗಿದೆ ಅಂತಲ್ಲ, ಆಗಿದೆ, ಆಲ್ರೆಡಿ ಆಗಿದೆ ಅಂತ ಚೆಕ್ ಮಾಡಿಸೋದಲ್ಲ, ತಪ್ಪಾಗಿದೆಯಲ್ಲ. ಸ್ಟಿಕ್ಕರಿಂಗ್ ಅಲ್ಲ ಕಣ್ರಿ, ಟಿವಿನೇ ಏನು ಟಿವಿ ಬಗ್ಗೆ ನಾಲೆಡ್ಜ್ ಇರಲ್ಲ. ಅವನು ಬಂದು ಈ ಟಿವಿ ಕೊಡಿ ಅಂತ ಅಂದ್ರೆ ಮನೆಗೊಬ್ಬ ಯಾವ್ದೋ ಒಂದು ಸಾಲನೋ ಸೋಲನೋ ಮಾಡಿ ಟಿವಿ ತಗೊಂಡೋಗಿರ್ತಾನೆ. ಅವ್ನಿಗೆ ಯಾವ್ದು ಬೇಕು ಅದನ್ನ ನಾವು 2025 ಮಾಡುವಂತ 3 ಸತಿ ಕೇಳ್ಬಿಟ್ಟು ಹೊಸ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಕೊಡಿ ಅಂತ ಕೇಳ್ಬಿಟ್ಟು ಕಳಿಸಿದ್ರೆ, ಇವರು ಯಾವ್ದು ಬೇಕೋ ಆ ಟಿವಿ ಇರುತ್ತಾ, ಯಾವ ಸ್ಟಾಕ್ ಇದೆ ಆ ಟಿವಿನ ಕಳಿಸ್ಬಿಟ್ಟು ನಮ್ಗೆ ಸ್ಯಾಮ್ಸಂಗ್ ಅವ್ರು ಫೋನ್ ಮಾಡ್ತಾರೆ, ನಿಮ್ಗೆ ವಾರಂಟಿನೇ ಕ್ಲೈಮ್ ಆಗಲ್ಲ. ಗ್ರಾಹಕರಿಗೆ ತಾವು ಮಾಡಿರುವ ವಂಚನೆಯ ಇಂಚಿಂಚು ಮಾಹಿತಿ ತಿಳಿದಿದೆ ಎಂದು ಅರಿತುಕೊಂಡ ಶುಭಂ ಎಲೆಕ್ಟ್ರಾನಿಕ್ಸ್ ಸಿಬ್ಬಂದಿ ಗ್ರಾಹಕ ಬುಕ್ ಮಾಡಿ ಹಣ ಕೊಟ್ಟಿದ್ದ ಅಸಲಿ ಟಿವಿಯನ್ನು ನೀಡಿದ್ದಾರೆ. ಈ ಹಿಂದೆಯೂ ಸಹ ಹೊಸ ಸೋಫಾ ಸೆಟ್ ಎಂದು ಹಾಳಾದ ಮರಗಳನ್ನು ಬಳಸಿ ತಯಾರಿಸಿದ್ದ ಹಳೆ ಸೋಫಾ ಸೆಟ್ ನೀಡಿ ತಗ್ಲಾಕೊಂಡು ಸುದ್ದಿಯಾಗಿತ್ತು ಶುಭಂ ಎಲೆಕ್ಟ್ರಾನಿಕ್ಸ್. ಮತ್ತೆ ಇದೀಗ ತನ್ನ ಚಾಳಿ ಮರೆತಿಲ್ಲ ಎಂಬಂತೆ ಗ್ರಾಹಕನಿಗೆ ಉಂಡೆನಾಮ ಹಾಕಲು ಹೋಗಿ ಶುಭಂ ಎಲೆಕ್ಟ್ರಾನಿಕ್ಸ್ನ ಮಾನ ಬೀದಿಗೆ ಬಿದ್ದಿದ್ದಂತೂ ಸುಳ್ಳಲ್ಲ.